ನಮಸ್ತೆ ಎಲ್ರಿಗೂ. ಇದು ನನ್ನ ಫಸ್ಟ್ ಟ್ರಾವೆಲಿಂಗ್ ವಿಡಿಯೋ. ನಾನು ಹೋಗ್ತಾ ಇರೋದು ಇವತ್ತು ಧರ್ಮಸ್ಥಳಕ್ಕೆ, ಅದು ನಿಮ್ಮ ಜೊತೆ. ಬನ್ನಿ, ನಾನು ಆಲ್ರೆಡಿ ನನ್ನ ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೀನಿ, ಸೊ ತೋರಿಸ್ತೀನಿ ನೋಡಿ. ನನ್ನ ಬ್ಯಾಗ್ ಆಲ್ರೆಡಿ ಪ್ಯಾಕ್ ಆಗಿದೆ ಆ್ಯಂಡ್ ನಾನು ಪವರ್ ಬ್ಯಾಂಕ್ ಕೂಡ ತೊಗೊಂಡಿದ್ದೀನಿ ಆ್ಯಂಡ್ ಚಾರ್ಜರ್ ಕೂಡ ತೊಗೊಂಡಿದ್ದೀನಿ. ಸೊ ಇನ್ನೇನು ಮನೆ ಬಿಡಬೇಕು ಇವಾಗ. ಮನೆ ಬಿಟ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ನಮ್ಮ ಟ್ರಾವೆಲಿಂಗ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ನಾವೀಗಿರೋದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ. ಇದು ಮೇನ್ ಬಸ್ ಸ್ಟ್ಯಾಂಡು ಬೆಂಗಳೂರಿಗೆ. ನೋಡಿ, ಆಲ್ಮೋಸ್ಟ್ ಇಲ್ಲೆಲ್ಲ ಬಸ್ಸಲ್ಲೂ ರಿಸರ್ವೇಷನ್ಸ್ ಆಗಿದೆ. ಸೊ ಹಂಗೂ ಹಿಂಗೂ ನನಗೊಂದು ಸೀಟ್ ಸಿಕ್ಕಿದೆ. ಇನ್ನೇನು ಬಸ್ಸು ಮೂವ್ ಆಗ್ತಾ ಇದೆ. ಸೊ ಟಿಕೆಟ್ ರೇಟ್ ಬಂದು ನೋಡಿ 400 ಇದೆ. ಬಟ್ ಕರ್ನಾಟಕದಲ್ಲಿ ನಮಗೆ ಟಿಕೆಟ್ ಚಾರ್ಜಸ್ ತೊಗೊಳ್ಳಲ್ಲ. ಬಟ್ ಅದು ಯಾರಿಗಾದ್ರು ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. 400 ರುಪೀಸ್ ಇದೆ. ನಾವು ಪೇ ಮಾಡಿಲ್ಲ, ಅದಕ್ಕೆ ಇಲ್ಲಿ 300 ಇನ್ನು ಹೊರಟು ಬೆಂಗಳೂರು ಬಿಡ್ತಾ ಇದ್ದೀವಿ. ನೋಡಿ, ನಾವು ಬೆಂಗಳೂರು ಬಿಟ್ಟಾಗ 9:45 ಆಗಿತ್ತು ಹತ್ತತ್ರ. ಈಗ ನಾನು ಬಂದು ಇಳಿದಿದ್ದೀನಿ. ನೋಡಿ, ಇದೇನೆ ಧರ್ಮಸ್ಥಳದ ಹೆಬ್ಬಾಗಿಲು. ಬಟ್ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಫಸ್ಟು ನಾವು ಹೇಮಾವತಿ ನದಿಗೆ ಹೋಗ್ತಿದ್ದೀವಿ. ಸೊ ಅಲ್ಲಿಂದ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬರೋಣ. ನೋಡಿ, ನೇತ್ರಾವತಿ ಅಂತ ಕರಿತಿರ್ತಾರೆ, ಹೊಳೆ ಅಂತ. ಸರ್ ಎಷ್ಟು ನೇತ್ರಾವತಿಗೆ? 20? ಹಾಂ, ಒಬ್ಬಳೇ ಇರೋದು. ಈಗ ಹೋಗ್ತಿದ್ದೀವಿ, ಸೊ ಹೋಗೋಣ. ನೋಡಿ, ನಾವೀಗ ನೇತ್ರಾವತಿ ನದಿಗೆ ಬಂದು ಇಳಿದಿದ್ದೀವಿ. ನಾವು ಬರ್ತಾ ಹೇಗೆ ಇಲ್ಲಿ ಆಟೋಗಳೆಲ್ಲ ಸಿಗುತ್ತೆ, ಹಾಗೆ ಹೋಗಬೇಕಾದ್ರೂ ಕೂಡ ಆಟೋಗಳು ಸಿಗುತ್ತೆ. ನಾವು ರಿಟರ್ನ್ ದೇವಸ್ಥಾನಕ್ಕೆ ಹೋಗೋದಕ್ಕೆ ಹೋಗೋಣ ನೇತ್ರಾವತಿ ನದಿಗೆ. ನೋಡಿ, ಇದೇ ನೇತ್ರಾವತಿ ನದಿ ಹೊರಗಡೆ ಹೋಗ್ತಾ ಇದ್ದೀವಿ. ನೈಟ್ ಜರ್ನಿ ಮಾಡೋರಾದರೆ ಸ್ವಲ್ಪ ಫುಲ್ ಕವರಾಗಿ ಬನ್ನಿ, ಫುಲ್ ಚಳಿ ಇರುತ್ತೆ. ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ. ಸೊ ಇನ್ನೂ 4:50 ಈಗ ಟೈಮು, ಆದರೂ ಇಷ್ಟೊಂದು ಜನ ಇದ್ದಾರೆ. ನಾವು ಹೋಗೋಣ. ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ, ಈಗ ಫ್ರೆಶ್ ಅಪ್ ಆಗಿಬಿಡೋಣ. ಫ್ರೆಶ್ ಅಪ್ ಆಗಿ ರೆಡಿ ಆಗಿಬಿಡೋಣ. ನೋಡಿ, ಸ್ನಾನ ಆಯಿತು. ಇವಾಗ ಮತ್ತೆ ಆಟೋ ಹೋಗ್ತಿದ್ದೀವಿ. 20 ರೂಪಾಯಿ ದೇವಸ್ಥಾನಕ್ಕೆ ಬಿಡ್ತಾರೆ. ಈಗ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ನೋಡಿ, ಅಲ್ಲೇ ಇರೋದು ಆರ್ಚಿಂದ ಒಳಗಡೆ ಕರ್ಕೊಂಬಂದುಬಿಟ್ಟಿದ್ದಾರೆ. ಸೊ ಇಲ್ಲಿ ಈಶ್ವರಂದು ಸ್ಟ್ಯಾಚು ಇದೆ ನೋಡಿ. ಮತ್ತು ಈಗ ನಾವು ಲಗೇಜ್ ರೂಮಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ATMs ಎಲ್ಲ ಸಿಗುತ್ತೆ ನಿಮಗೆ. ಸೊ ಲಗೇಜ್ ರೂಮ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ATMs ಎಲ್ಲ ತೆಗೆದಿದೆ. ನೋಡಿ, ಇದೇ ಲಗೇಜ್ ರೂಮು. ಫಸ್ಟು ನಮ್ಮ ಲಗೇಜ್ನ ಇಲ್ಲಿ ಇಟ್ಬಿಡೋಣ, ಆಮೇಲೆ ನಾವು ಆರಾಮಾಗಿ ಓಡಾಡ್ಬೋದು. ನೋಡಿ, ಲಗೇಜ್ ರೂಮ್ಗೆ ಹಿಂಗೆ ಕ್ಯೂಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಕಬೋರ್ಡಲ್ಲಿ ಇಟ್ಬಿಟ್ಟು ನಿಮಗೆ ರಸೀದಿ ಕೊಡ್ತಾರೆ. ರಸೀದಿನ ಇಟ್ಕೊಳ್ಳಿ, ಮತ್ತು ರಿಟರ್ನ್ ಬಂದಾಗ ನೀವು ಆ ರಸೀದಿನ ಕೊಡಬೇಕು. ಆವಾಗಲೇ ಅವ್ರು ನಿಮ್ಮ ಬ್ಯಾಗ್ ಕೊಡೋದು. ನೋಡಿ, ಲಗೇಜ್ ಇಟ್ಟಿದ್ದೀನಿ ಇಲ್ಲಿ. ಅವರು ಒಂದು ರಸೀದಿನ ಅಂಟಿಸಿದ್ದಾರೆ ಇಲ್ಲಿ. ಹೀಗೆ ನಮಗೂ ಒಂದು ರಸೀದಿ ಕೊಟ್ಟಿದ್ದಾರೆ. ನೋಡಿ, ಕಾಣಿಸ್ತಿದೆ ಅಲ್ಲ, ಅದೇ ದೇವಸ್ಥಾನ. ಬಟ್ ನಾವೀಗ ಕ್ಯೂ ಅಲ್ಲಿ ಹೋಗಬೇಕು. ಸೊ ಇಲ್ಲಿ ರೈಟ್ ಸೈಡಲ್ಲಿರುತ್ತೆ ನೋಡಿ ಎಂಟ್ರೆನ್ಸ್ ಅಂತ. ಸೊ ಇಲ್ಲಿಂದ ಹೋಗಬೇಕಾಗುತ್ತೆ ನಾವು. ಇದು ಫ್ರೀ ದರ್ಶನಕ್ಕೆ. ಸೊ ಇಲ್ಲಿಂದ ಹೋಗಬೇಕು ನಾವು. ಕ್ಯೂ ನೋಡಿ ಎಷ್ಟೊಂದಿದೆ ಆಲ್ರೆಡಿ ಇಲ್ಲಿ. ಮತ್ತು ಅಲ್ಲಿಂದ ಫುಲ್ ಎಂಟ್ರೆನ್ಸಿಂದ ಬರಬೇಕು. ನೋಡಿ, 11 ಗಂಟೆ, ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆವರೆಗೂ ದೇವರಿಗೆ ನೈವೇದ್ಯ ಸಮಯ ಅದು. ಸೊ ಆ ಟೈಮಲ್ಲಿ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಯಾವುದಾದ್ರೂ ಸೇವೆಗಳನ್ನ ಮಾಡಿಸೋ ಹಾಗಿದ್ರೆ ಇಲ್ಲಿ ಕ್ಯೂನಲ್ಲೇ ಕೌಂಟರ್ಗಳಿರುತ್ತೆ. ಸೊ ತೊಗೋಬೋದು. ಇವ್ರ ಲಿಸ್ಟೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ. ಯಾವ್ಯಾವ ಸೇವೆ ಮಾಡಿಸ್ಬೇಕು ಅಂತ ಇರ್ದಿರೋ ಅದೆಲ್ಲ ಲಿಸ್ಟ್ ಇರುತ್ತೆ. ಕ್ಯೂನಲ್ಲೇ ಕೌಂಟರ್ ಇರುತ್ತೆ, ನೀವು ತೊಗೋಬೋದು. ನಾನು ಸೆಟ್ ಪ್ರಸಾದ ತೊಗೊಂಡಿದ್ದೀನಿ 150 ರೂಪೀಸ್ದು. ನೋಡಿ,
ನೋಡಿ, ನೀವೇನಾದರೂ ಪೂಜೆ ಮಾಡಿಸೋ ಹಾಗಿದ್ರೆ ಇಲ್ಲೇ ತೊಗೋಬೇಕು. ಅವ್ರು ಅದನ್ನು ಅನೌನ್ಸ್ ಕೂಡ ಮಾಡ್ತಿದ್ದಾರೆ. ಮತ್ತು ನಿಮಗೆ ದೇವಸ್ಥಾನದ ಒಳಗಡೆ ಅದೆಲ್ಲ ಸಿಗೋದಿಲ್ಲ. ನೋಡಿ, ಒಂದು ಬಂದಿರೋದು 6 ಗಂಟೆಗೆ ಕ್ಯೂಗೆ. ಬೆಳಗಿನ ಜಾವ ಜನ ಕಮ್ಮಿ ಇರ್ತಾರೆ ಅಂದ್ಕೊಂಡಿದ್ರೆ ಜನ ಕಮ್ಮಿ ಇಲ್ಲ ರೀ, ಇನ್ನೂ ಜಾಸ್ತಿನೇ ಇದ್ದಾರೆ. ನೋಡಿ, ಆ ಕಡೆ ಎಲ್ಲ ಸ್ಪೆಷಲ್ ದರ್ಶನ ಇದೆ, ನಮ್ಮದು ಫ್ರೀ ದರ್ಶನ. ನೋಡಿ, ಸ್ಪೆಷಲ್ ದರ್ಶನಕ್ಕೆ ಬಂದರೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಬಟ್ ಫ್ರೀ ದರ್ಶನಕ್ಕೆ ಅದನ್ನು ಮಾಡಿಲ್ಲ. ನೋಡಿ, 6 ಗಂಟೆಗೆ ನಿಂತವರು 8 ಗಂಟೆಗೆ ಬಂದಿದ್ದೀವಿ. ಇಲ್ಲೆಲ್ಲಿ ರೀಚ್ ಆಗಿದ್ದೀವಿ. ಇದು ಕೊನೆ ಕೌಂಟರ್ ನಿಮಗೆ ಪ್ರಸಾದ ಚೀಟಿಗೆ. ಇಲ್ಲಿ ದರ್ಶನ ಆಯಿತು, ಪ್ರಸಾದ ಕೂಡ ತಗೊಂಡಿದ್ದೀನಿ. 8:45 ಈಗ ಟೈಮು. ನೋಡಿ ಎಷ್ಟು ಜನ ಇದ್ದಾರೆ, ಆಲ್ರೆಡಿ 8:45ಗೆ. ದರ್ಶನ ಆಯಿತು, ಪ್ರಸಾದಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡಿ, ಅನ್ನಪೂರ್ಣಕ್ಕೆ ಪ್ರವೇಶ ಅಂತ ಹಾಕಿದ್ದಾರೆ ಮೇಲೆ. ಬೆಳಿಗ್ಗೆ 11ರಿಂದ ಸಂಜೆ 7 ಗಂಟೆವರೆಗೂ ಇರುತ್ತೆ. ಬೆಳಿಗ್ಗೆ 11ರಿಂದ ಪ್ರಾರಂಭ, ಸಂಜೆ 7 ಗಂಟೆಯಿಂದ ಪ್ರಾರಂಭ. ಇದು ಅನ್ನ ಪ್ರಸಾದಕ್ಕೆ ಜಾಗ. ಹ್ಯಾಂಡ್ ವಾಶ್ಗೆ ಪಕ್ಕದಲ್ಲೇ ಇದೆ. ನೋಡಿ, ನಾನೀಗ ಧರ್ಮಸ್ಥಳದಲ್ಲಿ ಪ್ರಸಾದ ತಿನ್ಕೊಂಡು ಬಂದೆ. ನೆಕ್ಸ್ಟು ಸೌತಡ್ಕ ಹೋಗಬೇಕು ಅಂದ್ಕೊಂಡಿದ್ದೀನಿ. ಸೌತಡ್ಕ ಮುಗಿಸ್ಕೊಂಡು ಸೂರ್ಯನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. ನೋಡಿ, ಈಗ ನಾವು ಸೌತಡ್ಕ ಹೋಗ್ತಾ ಇದ್ದೀವಿ. ಒಬ್ಬರಿಗೆ 100 ರೂಪಾಯಿ ಅಂತೆ. ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಇಲ್ಲ, ನಾವೇ ಸೀಟ್ ತೊಗೊಂಡು ಹೋಗ್ತೀವಿ ಸರ್, ಒಬ್ಬರೇ 600 ರೂಪಾಯಿ ಕೇಳ್ತಿದ್ದಾರೆ. ಸೊ ಅದಕ್ಕೆ 100 ರೂಪಾಯಿ ಕೊಡ್ತಿದ್ದೀನಿ. ಇವರೇ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ನೋಡಿ, ಇದೆ ಸೌತಡ್ಕ ಗಣೇಶ ದೇವಸ್ಥಾನದ ಎಂಟ್ರೆನ್ಸು. ಇಲ್ಲಿ ಬಂದು ಇಳಿಸಿದ್ದಾರೆ. ಧರ್ಮಸ್ಥಳದಿಂದ ನಿಮಗೆ ಆಟೋದಲ್ಲಿ ಮತ್ತು ಸುಮೋ ಗಾಡೀಲಿ ಹೇಳ್ತಿರ್ತಾರೆ ಸೌತಡ್ಕ ಅಂತ. ನೀವೇ ಸಿಂಗಲಾಗಿ ಬರಬೇಕಂದ್ರೆ 600 ರೂಪಾಯಿ ಕೇಳ್ತಾರೆ. ಅದೇ ಥರ ಶೇರಿಂಗಲ್ಲಾದರೆ ಒಬ್ಬರಿಗೆ 100 ರೂಪಾಯಿ ಕೇಳ್ತಾರೆ. ಅದು ಅವರು ಕರ್ಕೊಂಬಂದು ಮತ್ತು ಅವರೇ ಕರ್ಕೊಂಬಂದು ಬಿಡ್ತಾರೆ. ಸೊ ನೋಡಿ, ಇದೆ ಸೌತಡ್ಕ ಗಣೇಶ. ಪ್ರಸಾದ ಏನಾದರೂ ಬೇಕಂದರೆ ಎಂಟ್ರೆನ್ಸಲ್ಲೇ ತೊಗೋಬೇಕಂತೆ, ಕೌಂಟ್ರು ಮುಂದೆ ಇಲ್ಲ. ಸೊ ಎಂಟ್ರೆನ್ಸಲ್ಲೇ ತೊಗೊಳ್ಳಿ ಅಂತ ಹೇಳಿದ್ರು ನನಗವರು, ಗಾಡಿಯವರು. ಸೊ ನಾನು ಟೋಕನ್ ತೊಗೊಂಡು ಮುಂದೆ ಹೋಗೋಣ. ನೋಡಿ, ದೇವಸ್ಥಾನದ ಒಳಗಡೆ ಬಂದಿದ್ದೀನಿ. ಈ ದೇವಸ್ಥಾನದ ಬಗ್ಗೆ ಕೇಳಿದ್ದಕ್ಕೆ ಆ ಗಾಡಿಯವ್ರು ಏನಂದ್ರು ಅಂದರೆ, ಇದು ಓಪನ್ ದೇವಸ್ಥಾನ ಅಂತೆ. ಅಂದರೆ ಇಲ್ಲಿ ಓಪನ್ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿ ಮಳೆ ಗಾಳಿ ಏನೇ ಬಂದರೂ ಹಚ್ಚಿರೋ ದೀಪ ಹಾರೋದಿಲ್ವಂತೆ. ಹಾಗೆ ನಾವು ಇಲ್ಲಿ ಏನೇ ಬೇಡ್ಕೊಂಡ್ರೂ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ, ತುಂಬ ಜನ ಹೇಳ್ತಿದ್ದಾರೆ. ಹಾಗೆ ನೀವು ಕೆಲಸ ಆದಮೇಲೆ ಈ ಥರ ಬಂದು ಗಂಟೆ ಕಟ್ಟಬೇಕಾಗುತ್ತೆ. ನೋಡಿ, ಇಲ್ಲಿ ಎಷ್ಟು ಗಂಟೆಗಳನ್ನ ಕಟ್ಟಿದ್ದಾರೆ ತೋರಿಸ್ತೀನಿ. ನೋಡಿ, ನಿಮ್ಮ ಕೆಲಸಗಳೆಲ್ಲ ಆದಮೇಲೆ ಈ ಥರ ಬಂದು ಗಂಟೆ ಕಟ್ಟಬೇಕಾಗುತ್ತೆ. ಅಂದರೆ ನಿಮ್ಮ ಇದಕ್ಕೆ ತಕ್ಕಂತೆ ನಿಮ್ಮ ಎಷ್ಟಾಗುತ್ತೆ ಅಷ್ಟು ಸೈಜು ಗಂಟೆ ಕಟ್ಟಬೇಕಾಗುತ್ತೆ. ನೋಡಿ, ಮುಂದೆ ಇನ್ನೂ ತುಂಬ ಗಂಟೆಗಳನ್ನ ಕಟ್ಟಿದ್ದಾರೆ, ಕಾಣಿಸುತ್ತೆ ನಿಮಗೆ. ನೋಡಿ, ಸೌತಡ್ಕ ಗಣೇಶ ದರ್ಶನ ಮುಗೀತು. ಈಗ ನಾವು ಸೂರ್ಯ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಈಗ ನಾನು ಮತ್ತೆ ಸೂರ್ಯ ಟೆಂಪಲಿಗೆ ಹೋಗಬೇಕು. ಅಲ್ಲಿ ಟಾಟಾ ಸುಮೋದಲ್ಲಿ ಕರಿತಿದ್ದಾರೆ ಸೂರ್ಯ ಅಂತ. ಸೂರ್ಯ ಅಂದರೆ ಸೂರ್ಯ ಟೆಂಪಲ್ದು. ಸೊ ಓಕೆ, ನೋಡೋಣ ಎಷ್ಟು ಕೇಳ್ತಾರೆ ಅಂತ. ಹಾಗೆ ಆ ದೇವಸ್ಥಾನಕ್ಕೆ ಹೋಗೋಣ.
ನೋಡಿ ಸೂರ್ಯ ದೇವಸ್ಥಾನಕ್ಕೆ ಕರ್ಕೊಂಬಂದುಬಿಟ್ಟಿದ್ದಾರೆ. ಸೇಮ್ ಸೌತಡ್ಕಗೆ ಹೆಂಗೆ ಹೋಗ್ಬೇಕೆ ನಾವು ಆಟೋ ಗಾಡಿ ಬರುತ್ತೆ ಅದೇ ಥರ ಇವರು ಅಷ್ಟೇ. ಅಪ್ ಆ್ಯಂಡ್ ಡೌನು ಒಬ್ರಿಗೆ 100 ರೂಪಾಯಿ ಇಸ್ಕೊತಾರೆ. ಅದೇ ನೀವು ಒಬ್ಬರೇ ಹೋಗ್ಬೇಕಂದ್ರೆ 600 ರೂಪಾಯಿ ಇಸ್ಕೊತಾರೆ. ಸೂರ್ಯನಾರಾಯಣ ದೇವಸ್ಥಾನ ಕರ್ಕೊಂಬಂದುಬಿಟ್ಟಿದ್ದಾರೆ. ಫಸ್ಟು ಇಲ್ಲಿಗೆ ಹೋಗಬೇಕು ನಾವು, ಸದಾಶಿವ ರುದ್ರ ದೇವಸ್ಥಾನ, ಸೂರ್ಯ ಮಣ್ಣಿನ ಹರಕೆ ಅಂತ. ಅಂದರೆ ಮಣ್ಣಿನ ಹರಕೆ ಅಂದರೆ ಸೇಮ್ ಸೌತಡ್ಕದಲ್ಲಿ ನಾವೇನು ಅಂದ್ಕೊಂಡಿದ್ದಾದಾಗ ಗಂಟೆ ಕಟ್ತೀವಿ, ಹಾಗೆ ಇಲ್ಲೂ ಕೂಡ ನಾವು ಅಂದ್ಕೊಂಡಿದ್ದಾದಾಗ ಮಣ್ಣಿನ ಗೊಂಬೆನ ಕೊಡಬೇಕು. ಇಲ್ಲಿ ನಾವು ಬಂದು ಮೌನವಾಗಿದ್ದು ಹರಕೆನ ಕಟ್ಕೋಬೇಕು. ಹರಕೆನ ಕಟ್ಕೊಂಡ್ಮೇಲೆ ಫಾರ್ ಎಕ್ಸಾಂಪಲ್ ನೀವೀಗ ಮನೆ ಕಟ್ತೀರ ಅನ್ನೋದಾದರೆ ಮನೆ ಥರದೇ ಮಣ್ಣಿನ ಗೊಂಬೆನ ಕೊಡಬೇಕಾಗುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಮಕ್ಳಿಗೋಸ್ಕರ ಬಂದು ಕೇಳ್ಕೊಂಡಿದ್ರೆ ಮಣ್ಣಿನ ಮಗುನ ನಿಮ್ಮ ಹರಕೆ ತೀರಿದ ಮೇಲೆ ಬಂದು ಕೊಡಬೇಕಾಗುತ್ತೆ. ಆ ಥರ ನೀವೇನು ಬೇಡ್ಕೋತೀರ ಅದು ಪ್ರತಿ ರೂಪದಲ್ಲಿ ಮಣ್ಣಿನ ರೂಪದಲ್ಲಿ ಕೊಡಬೇಕಾಗುತ್ತೆ. ನೋಡಿ ಇದೇ ಸೂರ್ಯನಾರಾಯಣ ದೇವಸ್ಥಾನ. ಫಸ್ಟು ನೀವು ಬಂದಮೇಲೆ ಅಲ್ಲಿ ಹರಕೆ ದೇವಸ್ಥಾನಕ್ಕೆ ಹೋಗಿ ಬಂದು ಈ ಸೂರ್ಯನಾರಾಯಣ ದೇವಸ್ಥಾನಕ್ಕೆ ಬರಬೇಕಾಗತ್ತೆ. ದೇವಸ್ಥಾನದಿಂದ ಲೆಫ್ಟಿಗೆ ಬಂದರೆ ಇಲ್ಲಿ ಅನ್ನಛತ್ರ ಅಂತ ಇದೆ. ನಾವು ಸೂರ್ಯ ದೇವಸ್ಥಾನದಿಂದ ಬರಬೇಕಾದ್ರೆ ಇಲ್ಲೊಂದು ರಾಮ ಮಂದಿರ ಸಿಗುತ್ತೆ. ಸೊ ಅವರೇ ಕರ್ಕೊಂಬರ್ತಾರೆ. ಈಗ ಬನ್ನಿ ಒಳಗಡೆ ಹೋಗೋಣ ರಾಮ ಮಂದಿರಗೆ. ನೋಡಿ ಈಗ ಸೂರ್ಯನ ದೇವಸ್ಥಾನ ರಾಮಾಂಜಲ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಈ ಕಡೆ ಎಲ್ಲ ಮುಗೀತು. ಇನ್ನು ಈಗ ಕುಕ್ಕೆಗೆ ಒಂದು ಹೋಗಬೇಕು. ಸೊ ಫಸ್ಟು ಇಲ್ಲಿ ಧರ್ಮಸ್ಥಳದಲ್ಲಿ ಲಗೇಜ್ ತೊಗೊಂಬಿಡೋಣ. ಲಗೇಜ್ ರೂಮಿಗೆ ಹೋಗ್ತಿದ್ದೀನಿ ಇವಾಗ ನಾನು. ಸೊ ಧರ್ಮಸ್ಥಳದಲ್ಲಿ ಲಗೇಜ್ ತೊಗೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಸ್ ಹತ್ತಬೇಕು. ಲಗೇಜ್ ತೊಗೊಂಬಿಡೋಣ ಈಗ. ನೋಡಿ ಲಗೇಜ್ ರೂಮಿಗೆ ಬಂದೆ. ಸೊ ಈಗ ಲಗೇಜ್ ಒಂದು ತೊಗೋಬೇಕು. ಚೀಟಿ ಕೊಡೋಣ. ಲಗೇಜು ತೊಗೊಂಡೆ. ಫ್ರೀ ಇದೆ ಇಲ್ಲಿ ಲಗೇಜು, ಚಾರ್ಜಸ್ ಏನು ಮಾಡಲ್ಲ. ಸೊ ಬ್ಯಾಗ್ ತೊಗೊಂಡಿದ್ದೀನಿ. ಈಗ ಎಲ್ಲ ಮತ್ತು ಪ್ರಸಾದೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಮತ್ತು ಈಗ ನಾವು ಕುಕ್ಕೆಗೆ ಹೊರಡಬೇಕು. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋಣ ಬಸ್ ಸ್ಟ್ಯಾಂಡಿಗೆ. ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಫುಲ್ಲು ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋ ಬಸ್ಗಳೇ ನಿಂತಿದೆ. ನೋಡಿ ನಾವೀಗ ಧರ್ಮಸ್ಥಳದಿಂದ ಕುಕ್ಕೆಗೆ ಬಸ್ ಹತ್ತಿದ್ದೀನಿ. ಟಿಕೆಟ್ ಪ್ರೈಸ್ ಬಂದು ನೋಡಿ 80 ರೂಪಾಯಿ ಒಬ್ರಿಗೆ. ನಾವು ಪೇ ಮಾಡಿಲ್ಲ, ಸೊ 0 ಇದೆ. ನೋಡಿ 80 ರೂಪಾಯಿ ಇದೆ ಒಬ್ರಿಗೆ. ಸೊ ಈಗ ಟೈಮ್ 1:30. ಸೊ ಈ ಬಸ್ ಹತ್ತಿದ್ದೀನಿ. ನೋಡೋಣ ಈಗ ಹೊರಡಬೇಕಷ್ಟೇ ಈಗ ದೇವಸ್ಥಾನಕ್ಕೆ. ನೋಡಿ ದೇವಸ್ಥಾನ ಹತ್ರ ಬಂದರೆ ರೈಟ್ ಸೈಡಿಗೆ ಚಪ್ಪಲಿ ಸ್ಟ್ಯಾಂಡು ಇದೆ. ಇಲ್ಲಿ ಕಾಣಿಸ್ತಿದೆ ಅನಿಸುತ್ತೆ ನಿಮಗೆ. ನೋಡಿ ಚಪ್ಪಲಿ ಸ್ಟ್ಯಾಂಡು ಇಲ್ಲೇ ಇದೆ. ನೋಡಿ ಲಗೇಜ್ ರೂಮು ಇಲ್ಲೇ ಇದೆ. ಸೊ ಚಪ್ಪಲಿ ಅಲ್ಲಿಬಿಟ್ಟು ಲಗೇಜ್ ಇಲ್ಲಿ ಬಿಡೋಣ. ನೋಡಿ ಊಟಕ್ಕೆ ಹೋಗ್ತಿದ್ದೀನಿ ಈಗ ನಾನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅಲ್ಲಿ ಲೆಫ್ಟ್ ಸೈಡಿಗೆ ಬಂದರೆ ಅಲ್ಲೇ ಲೆಫ್ಟಲ್ಲೇ ಇದೆ. ಇಲ್ಲಿ ಹೋದ್ರೆ ಊಟಕ್ಕೆ ಜಾಗ ಇದೆ. ನೋಡಿ ಊಟಕ್ಕೆ ಕ್ಯೂ ಇದು. ಆಮೇಲೆ ಮತ್ತೆ ಹಿಂಗೆ ಹೋಗಬೇಕು. ಟೈಮಿಂಗ್ಸ್ ನೋಡ್ಕೊಳ್ಳಿ. ನೋಡಿ ಬಂದ್ವಿ. ಖಾಲಿ ಇದೆ ಈಗ. ಪಕ್ಕದ ಕೌಂಟ್ರಲ್ಲಿ ಬಿಟ್ಟಿದ್ದಾರೆ. ನಮ್ದು ಬರಲಿ. ನೋಡಿ ಬಂದು ಕೂತಿದ್ದೀವಿ. ಆ್ಯಕ್ಚುಲಿ ಅವರು ನಮ್ಮದು ಬರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಇದು ಮಾಡ್ತಾಯಿದ್ರು. ಸೊ ಅವ್ರದ್ದು ತೋರಿಸ್ದೆ. ನೋಡಿ ಇಷ್ಟು ಆರಾಮಾಗಿದೆ. ಅಷ್ಟು ಹೈಜಿನಿಕ್ ಕ್ಲೀನ್ ಎಲ್ಲ ಮಾಡಿದ್ದಾರೆ, ನೀಟಾಗಿದೆ. ಸೊ ಬನ್ನಿ ಪ್ರಸಾದ ತಿನ್ನೋಣ. ಹೊಟ್ಟೆ ಹಸಿತಿದೆ ನನಗಂತೂ.
ನೋಡಿ ಪ್ರಸಾದ ತಿನ್ಕೊಂಡು ಬಂದೆ. ದರ್ಶನ ಮತ್ತೆ 3:30ಗೆ ಸ್ಟಾರ್ಟು ಅಂತ ಹೇಳಿದರು. ಸೊ ಇವಾಗ ನಾನು ದರ್ಶನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ನೋಡಿ ಯಾವಾಗಲೂ ಒಂದು ಸ್ವಲ್ಪ ಕ್ಯೂ ಇತ್ತು, ಈಗಲೂ ಇನ್ನೂ ಜಾಸ್ತಿನೇ ಇದೆ ಕ್ಯೂ. ಲಗೇಜ್ ಎಲ್ಲ ತೊಗೊಂಡೆ ಮತ್ತು ಸ್ಲಿಪ್ಪರ್ ಎಲ್ಲ ತೊಗೊಂಡೆ. ನೋಡಿ ಕುಕ್ಕೆ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಗಿತ್ತು. ಮತ್ತೆ ಬೆಂಗಳೂರಿಗೆ ಹೊರಡಬೇಕು. ಸೊ ಬಸ್ ಸ್ಟ್ಯಾಂಡಿಗೆ ಹೋಗೋಣ. ನೋಡಿ ಬಸ್ ಹತ್ತಿದ್ದೀನಿ. ಸ್ಟ್ಯಾಂಡಿಂಗಲ್ಲಿ ಈಗ ಕುಕ್ಕೆಯಿಂದ ಬೆಂಗಳೂರಿಗೆ ಬರಬೇಕು. ನೋಡಿ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಎಷ್ಟು ರಶ್ ಇದ್ದಾರೆ ನೋಡಿ. ನೋಡಿ ಈಗ ನಾವು ಕುಕ್ಕೆ ಬಿಡ್ತಿದ್ದೀವಿ. ಟಿಕೆಟ್ ಚಾರ್ಜಸ್ ಕುಕ್ಕೆಯಿಂದ ಬೆಂಗಳೂರಿಗೆ ಇಲ್ಲ ಕೂತ್ಕೊಳ್ಳಿ, ನಾನು ಆ ಕಡೆ ಕೊಡ್ತೀನಿ. 173 ರೂಪಾಯಿ.